ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತವರ್ಷಿಣಿ. ಈ ದಿನದ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನ ಶನಿವಾರದ ಪಂಚಾಂಗದ ವಿಶೇಷತೆ ಏನಿದೆ, ಹಾಗೆ ಈ ದಿನ ಯಾವ ದೇವರನ್ನ ಆರಾಧನೆ ಮಾಡಬೇಕು, ಯಾವ ರೀತಿಯ ಫಲ ಅದರಿಂದ ಸಿಗುತ್ತೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನ ಆತ್ಮೇಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಾಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ತ್ರಯೋದಶಿ ತಿಥಿ, ಅನುರಾಧ ನಕ್ಷತ್ರ. ಈ ದಿವಸ ತ್ರಯೋದಶಿ, ಶನಿವಾರ ದಿವಸ ತ್ರಯೋದಶಿ ಬಂದರೆ ಅದನ್ನು ಶನಿ ಪ್ರದೋಷ ಕಾಲ ತ್ರಯೋದಶಿಯಲ್ಲಿ ನಾವು ಆಚರಿಸ್ತೀವಿ. ಹೀಗಾಗಿ ಶನಿ ಪ್ರದೋಷ ಬಹಳ ವಿಶೇಷವಾದದ್ದು. ನಮ್ಮ ಎಲ್ಲ ತೊಡಕುಗಳನ್ನು, ತೊಂದರೆಗಳನ್ನು ಬಿಡಿಸ್ಕೊಡ್ಲಿಕ್ಕೆ ಯಾವುದಾದ್ರೂ ಒಂದು ವಿಶೇಷವಾದ ಸಾಧನ ಇದೆಯಾ, ಪೂಜಾ ಸಾಧನ ಇದೆಯಾ ಅಂತಂದರೆ ಅದು ಇದು ಪ್ರದೋಷ ಪೂಜೆ. ಸಂಧ್ಯೆ ಕಳೆದ ನಂತರದಲ್ಲಿ ಪಾರ್ವತಿ ಪರಮೇಶ್ವರರನ್ನು ಸ್ಥಾಪನೆ ಮಾಡಿ ದೇವಸ್ಥಾನಗಳಲ್ಲೆಲ್ಲ ನಡೆಯುತ್ತೆ. ಮನೆಯಲ್ಲೇ ಮಾಡಿದ್ರೂ ಬಹಳ ಸಂತೋಷ, ಮನೆಯಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು, ಉತ್ತಮವೂ ಹೌದು. ಮನೆಗಳಲ್ಲಿ ಮಾಡುವಾಗ ಏನಾಗುತ್ತೆ, ನಾವು ನಮ್ಮ ಶರೀರ, ಮನಸ್ಸು, ಇಂದ್ರಿಯಗಳೆಲ್ಲ ಅದಕ್ಕೆ ತೊಡಗುತ್ತೆ. ಆ ಪೂಜೆಯಲ್ಲಿ ಪಾಲ್ಗೊಳ್ಳುವಾಗ ಪರಿಕರಗಳನ್ನು ಜೋಡಿಸ್ತಕ್ಕಂಥದ್ದು, ಹೂವು ಹಣ್ಣು ತಯಾರಿ ಮಾಡ್ಕೊಳ್ತಕ್ಕಂಥದ್ದು, ದೇವರ ಮನೆಯನ್ನು ಒರೆಸ್ಕೊಳ್ತಕ್ಕಂಥದ್ದು, ಅಭಿಷೇಕದ ನೀರನ್ನು ತಂದಿಟ್ಕೊಳ್ತಕ್ಕಂಥದ್ದು, ಅಭಿಷೇಕವನ್ನು ಮಾಡಲಿಕ್ಕೆ ಏನೇನು ದ್ರವ್ಯಗಳು ಬೇಕು ಅದರ ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು, ಕೊನೆಗೆ ನಾವೇ ಪೂಜೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಇದೆಲ್ಲ ಸೇರಿ ಒಂದು ತಪಸ್ಸಾಗತ್ತೆ. ನಾವು ಎಷ್ಟೋ ಬಾರಿ ಮಂತ್ರಗಳನ್ನು ಅಥವಾ ಇನ್ನೇನೋ ಸ್ತೋತ್ರಗಳನ್ನು ನಾಮಾವಳಿ ಹೇಳುವಾಗ ಮನಸ್ಸು ಚಂಚಲವಾಗಬಹುದು. ಹೇಳ್ತಾ ಇರ್ತೀವಿ, ಧ್ಯಾನಕ್ಕೋ ಮತ್ತೊಂದು ಕೂತ ತಕ್ಷಣ ನಮಗೆ ಬೇರೆಯದ ಆಲೋಚನೆ, ಅದು ಯಾವ ಮೂಲೆಯಿಂದ ಬಂದು ಸೇರುತ್ತೋ ಅದನ್ನು ಛಿದ್ರ ಮಾಡಿಬಿಡುತ್ತೆ, ಆ ಏಕಾಗ್ರತೆಯನ್ನು ಛಿದ್ರಗೊಳಿಸುತ್ತೆ. ಇನ್ನೇನು ಅನುಷ್ಠಾನಕ್ಕೆ ಕೂತ್ಕೊಳ್ಳು, ಧ್ಯಾನ ಮತ್ತೊಂದು ಇನ್ನೇನೋ ಅಸಾಧ್ಯ ಇದ್ದರೆ ಕಣ್ಣು ಮುಚ್ಚಿದ ಕೂಡಲೇ ಹೊರಗಿಂದ ಬೇಡದ ಚಿತ್ತವೃತ್ತಿ ಅದೇ ಅಲ್ವಾ, ಜಾರಿ ಹೋಗ್ತಕ್ಕಂಥದ್ದು, ಅದೆಲ್ಲ ಬಂದು ಸೇರ್ಕೊಂಡ್ಬಿಡುತ್ತೆ. ಆದರೆ ಇಂಥ ಪೂಜೆ ಮಾಡುವಾಗ ಒಂದು ಹೂವನ್ನು ತರುವ ಸಂದರ್ಭದಲ್ಲಿ ಅಥವಾ ಸಿದ್ಧತೆ ಮಾಡಿಕೊಳ್ಳುವಾಗ ಹೂ ಬಿಡಿಸಿಟ್ಕೊಳ್ತಕ್ಕಂಥದ್ದಾಗಬಹುದು, ನೀರನ್ನು ತಂದು ಶೇಖರಣೆ ಮಾಡ್ಕೊಳ್ತಕ್ಕಂಥದ್ದಾಗಬಹುದು, ದೇವ್ರ ಮನೆ ಒರೆಸ್ತಕ್ಕಂಥದ್ದಾಗಬಹುದು, ಅಭಿಷೇಕ ಮಾಡ್ತಕ್ಕ ಇಂಥ ಸಮಯದಲ್ಲಿ ಸ್ವಲ್ಪ ಹೊತ್ತಾದರೂ ಪರಮಾತ್ಮನ ಸೇವೆ ಮಾಡುವ ಕಾರ್ಯಗಳಲ್ಲಿ ಇಂದ್ರಿಯಗಳೆಲ್ಲ ತೊಡಗುತ್ತೆ, ಇದು ದೊಡ್ಡದಾಗುತ್ತೆ. ಹೀಗಾಗಿ ಈ ಪೂಜೆಗೆ ಯಾಕೆ ಇಷ್ಟು ಮಹತ್ವ ಇದೆ ಅಂತಂದರೆ ಧ್ಯಾನ ಇವೆಲ್ಲ ಇದೆ. ಅಲ್ಲಿ ವಸ್ತುತಃ ಇದನ್ನು ಪ್ರಥಮಂ ಪ್ರತಿಮಾ ಪೂಜಾ ಜಪಸ್ತೋತ್ರಾಣಿ ಮಧ್ಯಮ ಉತ್ತಮಂ ಮಾನಸಿ ಪೂಜಾ ಸೋಹಂ ಭಾವೋತ್ತಮೋತ್ತಮ ಅಂತ ಹೇಳುತ್ತೆ. ಪ್ರಥಮಂ ಪ್ರತಿಮಾ ಪೂಜಾ ಅಂತ ಮೊದಲನೇದಾಗಿ ಪ್ರಾಥಮಿಕ ಹಂತ ಯಾವುದಿದೆ ಅದು ಪ್ರತಿಮಾ ಪೂಜಾ, ಮೂರ್ತಿಗೆ ಪೂಜೆ ಮಾಡ್ತಕ್ಕಂಥದ್ದು ಅಂತ. ಇದು ತುಂಬ ಶ್ರೇಷ್ಠವಾಗಿದೆ. ಮೊದಲನೇ ಮೆಟ್ಲು ಸರಳವಾಗಿರುತ್ತೆ, ಆದರೆ ಅದು ಅನುಕೂಲಕರವಾಗಿರುತ್ತೆ. ಅದರಿಂದ ಹೆಚ್ಚು ಆತ್ಮೀಯತೆಯೂ ಉಂಟಾಗುತ್ತೆ, ಭಗವಂತನ ಆತ್ಮೀಯತೆ. ರಾಮಕೃಷ್ಣ ಪರಮಹಂಸರು ಮೊದಲು ಮಾಡಿದ್ದೇನು, ಕಾಳಿ ಸನ್ನಿಧಾನಕ್ಕೆ ಹೋಗಿ ಕಾಳಿಯ ಅರ್ಚಕರಾಗಿದ್ದಲ್ವ, ಆಮೇಲೆ ಅವರಿಗೆ ಬೇರೆ 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 ಸಿದ್ಧಿಗಳನ್ನೆಲ್ಲ ಮಾಡಿಕೊಂಡು ಮಹಾಮನೀಷಿಯಾದರು, ಅದು ಬೇರೆ ವಿಚಾರ. ಆದರೆ ಅವರು ತೊಡಗಿದ್ದು ಪ್ರಥಮವಾಗಿ ಕಾಳಿ ನಾನು ಹೋಲಿಸ್ಕೋಬೇಕು, ಕಾಳಿ ನನಗೆ ದರ್ಶನ ಕೊಡಬೇಕು. ಅವ್ರ ತೀವ್ರತೆ ಬಹಳ ಇತ್ತು ಬಿಡಿ. ಪಾಪ ಕಾಳಿ ದರ್ಶನ ಆಗಲಿಲ್ಲ, ನೀನು ನನಗೆ ದರ್ಶನ ಕೊಡಲ್ವ ಅಂತ ಸಂಕಟ ಮಾಡಿಕೊಂಡಿದ್ದು, ಅತ್ತಿದ್ದು, ಇದೆಲ್ಲ ನೋಡಿದ್ರೆ ಅದು 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 ಉಂಟಾಗುತ್ತೆ. ಅದು ನಮಗೂ ಆ ತೀವ್ರತೆಯಿಂದ, ಪ್ರೀತಿಯಿಂದ ಕಾಣಲೇಬೇಕಪ್ಪ ನೀನು, ಒಂದು ಕ್ಷಣವಾದರೂ ಹೀಗೆ ನನಗೆ ಆ ಕಂಡಿದ್ದ ಅನುಭವ ಬರುತ್ತಲ್ಲ ಅದನ್ನಾದರೂ ಉಂಟು ಮಾಡಿಕೊಡು ಅಂತ ಕೇಳ್ಕೋಬೇಕು. ಪ್ರದೋಷ ಪೂಜೆಯಲ್ಲಿ ಆ ರೀತಿಯಲ್ಲಿ ಪೂಜೆ ಮಾಡಿದ್ರೆ ಅವುಗಳಿಗೆ ಫಲ ಬರುತ್ತೆ. ಫಲ ಬೇರೆ ವಿಚಾರ, ಆ ಸಮಾಧಾನಕ್ಕೆ ಏನಿದೆ ಫಲ, ಅಲ್ಲಿ ಸಿಗ್ತಕ್ಕಂಥ ಸಮಾಧಾನವೇ ಫಲ ಅಲ್ವಾ.
ಇದು ಉಂಟಾಗಬೇಕು. ನಮ್ಮ ಕಷ್ಟ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಇದೆಯಪ್ಪ, ಕಷ್ಟ ನಿವಾರಣೆಗೆ ಅಂತ ಪೂಜೆ ಖಂಡಿತ ಮಾಡಬೇಡಿ. ಪೂಜೆ ಮಾಡ್ತಾ 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 ಅದು ಕಷ್ಟವಾಗಿ ಇರೋದಿಲ್ಲ, ಅದು ಸರಿದು ಹೋಗುತ್ತೆ. ಭಗವತ್ ಕೃಪೆ ಉಂಟಾದರೆ ಸಾಕು. ಬಹಳ ಮುಖ್ಯವಾಗಿ ಇದು ಬೇಕಾಗಿದೆ. ಆದರೆ ಜನಕ್ಕೆ ಇದು ಬೇಡಿ, ಫಲ ಬೇಕು. ಏನು ಮಾಡೋಣ, ಫಲ ಸಿಗಲ್ಲ, ನೀವು ಪೂಜೆ ಮಾಡಲ್ಲ, ಹೀಗಾಗುತ್ತೆ. ಈ ದಿವಸ ಅದೊಂದು ಸಂಕಲ್ಪ ಮಾಡೋಣ. ಫಲ ಆಯಿತು, ಪ್ರತಿ ದಿವಸ ಭಿಕ್ಷೆ ಬೇಡೋದು ಇದ್ದೇ ಇದೆ. ಅದು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು ಅಂತ. ಒಂದು ದಿವಸ ಇಂಥ ಪ್ರದೋಷ ಕಾಲದಲ್ಲಿ, ಅದು ಶನಿ ಪ್ರದೋಷ, ಇದು ಬಹಳ ಶ್ರೇಷ್ಠವಾಗಿದೆ. ಈ ದಿವಸವಾದರೂ ಆಯ್ತಪ್ಪ, ಇದು ನನಗೋಸ್ಕರ ಮಾಡ್ತಾಯಿದ್ದೀರಿ, ಯಾವ ಉದ್ದೇಶ ಇಲ್ಲ, ಕೇವಲ ಪರಮೇಶ್ವರ ಪ್ರೀತ್ಯರ್ಥಂ ಅಂತಲೇ ಸಂಕಲ್ಪ ಇರೋದು. ಅವನ ಪ್ರೀತಿಗಾಗಿ ಅಂತ, ನಿನ್ನ ಪ್ರೀತಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ, ಅದರಲ್ಲಿ ನಾನು ಆನಂದ ಕಂಡುಕೊಳ್ತೀನಿ, ಆನಂದವೇ ಫಲ. ಈ ಥರ ಪೂಜೆ ಮಾಡಬೇಕು, ಮಾಡಿ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ, ಶನಿ ಪ್ರದೋಷದ ಬಗ್ಗೆ, ಹಾಗೆ ಹೇಗೆ ಏನು ಎಕ್ಸ್ಪೆಕ್ಟ್ ಮಾಡದೆ ದೇವರ ಆರಾಧನೆಯನ್ನು ಅಟ್ಲೀಸ್ಟ್ ಯಾವಾಗಾದರೂ ಒಂದೊಂದು ಸಂದರ್ಭದಲ್ಲಿ ಮಾಡ್ತಿರಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ರಮೇಶ್ ಎನ್ನಂತ ಮೈಸೂರಿಂದ, ಇವರ ಜನ್ಮ ದಿನಾಂಕ 6ನೇ ತಾರೀಕು 3ನೇ ತಿಂಗಳು 1947 ರಾತ್ರಿ 10:42. ಭವಿಷ್ಯದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ರಮೇಶ್ ಅವರ ಪ್ರಶ್ನೆ ಮುಂದೆ ಹೇಗಿದೆ ಅಂತ ನೋಡೋಣ. ವಸ್ತುತಃ ಈಗ ಹೇಗಿದೆ ಅದು ಬಹಳ ಮುಖ್ಯ. ಅಲ್ಲಿ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ, ಕಾಳಿದಾಸನ ಮಾತು ರಘುವಂಶದಲ್ಲಿ ಬರುತ್ತೆ. ಅವ್ರು ಹೇಗಿದ್ದರಪ್ಪ ಅಂತಂದರೆ, ಶೇಷವೇಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯೇಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ ಅಂತ. ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಮಾಡಬೇಕು ಅಂತ ಅಲ್ಲಿ ಇರ್ತಾಯಿದ್ರು ಆ ರಾಜರು ಅನ್ನೋದನ್ನು ಸೂಚಿಸುತ್ತೆ. ಮುನಿವೃತ್ತಿ ಬೇಕು. ಈ ಸಂದರ್ಭಗಳಲ್ಲಿ ನಾವು ಎಲ್ಲವನ್ನು ಪಕ್ಕಕ್ಕಿಟ್ಟು, ಎಲ್ಲ ಸಂಸಾರದ ಜಂಜಾಟ ಇತ್ಯಾದಿ ಎಲ್ಲ ಆಯ್ತಲ್ಲ ಇಷ್ಟು ಕಾಲ, ಈಗ ಮುಂದೆ ಹೇಗಿದೆ ಅಂದರೆ ಅದು ಪರಮಾತ್ಮನ ಆರಾಧನೆಯಿಂದ, ಪರಮಾತ್ಮನ ಸೇವೆ, ನಾಮ ಜಪ ತಪ ಇವುಗಳಿಂದ ನಮ್ಮನ್ನು ನಾವು ಸಂಪೂರ್ಣವಾಗಿ ತುಂಬಿಕೊಳ್ಬೇಕು. ಆ ರೀತಿಯ ಒಂದು ಕಾಲದಲ್ಲಿ ತಾವಿದ್ದೀರ. ಸಂಧ್ಯಾ ಕಾಲದಲ್ಲಿ ವಸ್ತುತಃ ಈಗ ಹೇಗಿರಬೇಕು, ಶಾಂತವಾಗಿರಬೇಕು ಬದುಕು. ನಿಮ್ಮ ಈಗಿನ ಕಾಲವನ್ನು ನೋಡಿದ್ರೆ, ಈಗ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಭುಕ್ತಿ ಕಾಲ ನಡೀತಾ ಇದೆ. 2029 ಫೆಬ್ರವರಿವರೆಗೆ ಶುಕ್ರನ ಕಾಲ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ, ಅವನು ಚತುರ್ಥದಲ್ಲಿ ದಿಗ್ಬಲ ಸಹಿತನಾಗಿದ್ದಾನೆ. ಚತುರ್ಥದಲ್ಲಿ ಶುಕ್ರ ಇದ್ದರೆ ದಿಗ್ಬಲ ಅಂತ, ಅದು ಸೌಖ್ಯ ಸ್ಥಾನವೂ ಹೌದು. ಶುಕ್ರ ಅಲ್ಲಿದ್ದಾಗ ಅವನು ವಸ್ತುತಃ ಅಷ್ಟಮಾಧಿಪತ್ಯವೂ ಇದೆ ಅವನಿಗೆ. ಆದರೆ ಇದು ಬಹಳ ವಿಶೇಷ ಲಗ್ನಾಧಿಪತ್ಯ. ಹೀಗಾಗಿ ಅವನು ಸುಖಸ್ಥಾನದಲ್ಲಿದ್ದು ಅವನದೇ ಸಮಯ ನಡೀತಾ ಇರುವಾಗ ಸಾಮಾನ್ಯವಾಗಿ ಚೆನ್ನಾಗಿರ್ತೀರ, ಹೆಚ್ಚಿನ ಆತಂಕ ಬೇಡ. ಶುಕ್ರ ಈಗ ಗೋಚಾರದಲ್ಲಿ ಸ್ವಲ್ಪ ವೀಕ್ ಆಗ್ತಾ ಇದ್ದಾನೆ. ಅವನೊಂದು 2-3 ತಿಂಗಳ ಕಾಲ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಕಾಣ್ತಾ ಇದೆ. ಆದರೆ ಆಮೇಲೆ ಅದು ಸರಿ ಹೋಗುತ್ತೆ, ಯೋಚನೆ ಬೇಡ. ಚೆನ್ನಾಗಿದೆ ಕಾಲ ಚೆನ್ನಾಗಿದ್ದಾಗ ನಾವು ಚೆನ್ನಾಗಿರ್ತೀವಿ, ತಾವು ಚೆನ್ನಾಗಿರ್ತೀರ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಕೂಡ ರಮೇಶ್ ಅನ್ನೋರೇ ಕಳಿಸಿದ್ದಾರೆ ಶಾಸ್ತ್ರಿಗಳೇ, ಬೆಂಗಳೂರಿನಿಂದ. ಇವರ ಜನ್ಮ ದಿನಾಂಕ 19ನೇ ತಾರೀಕು 9ನೇ ತಿಂಗಳು 1974 ಸಂಜೆ 5:15. ಇವರ ಪ್ರಶ್ನೆಯೂ ಕೂಡ ಭವಿಷ್ಯದ ಬಗ್ಗೆ. ರಮೇಶ್ ಅವರ ಪ್ರಶ್ನೆ ಅದು ಕೂಡ ಭವಿಷ್ಯಕ್ಕೆ ಸಂಬಂಧಿಸಿದೆ. ನೋಡೋಣ ಮುಂದೆ ಹೇಗಿದೆ ಅಂತ. ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕುಂಭಲಗ್ನವಾಗಿದೆ ತಮ್ಮದು. ಲಗ್ನದಿಂದ ಈಗ ಪ್ರಸ್ತುತ ಕಾಲವನ್ನು ನೋಡಿಬಿಡೋಣ. ಈಗ ತಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಗುರುಭುಕ್ತಿ ನಡೀತಾ ಇದೆ. 2027 ಫೆಬ್ರವರಿವರೆಗೂ ಗುರು ನಡೀತಾ ಇದೆ. ಆಮೇಲೆ ಶನಿಶ್ಚರ ಪ್ರಾರಂಭವಾಗುತ್ತೆ. ಶನಿಯೂ ನಿಮಗೆ ಪಂಚಮ ಸ್ಥಾನದಲ್ಲಿ ಮಿತ್ರ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು, ತೊಂದರೆ ಇಲ್ಲ. ಕಾಲ ಚೆನ್ನಾಗಿರೋದ್ರಿಂದ ಹೇಗಿದೆ ಮುಂದೆ ಗುರು ದೃಷ್ಟಿ ಇದೆ ಶನಿಶ್ಚರನಿಗೆ, ಲಗ್ನಾಧಿಪತಿ ಶನಿಶ್ಚರ, ಇದೆಲ್ಲ ಒಳ್ಳೆಯ ಲಕ್ಷಣ. ಹೀಗಾಗಿ ಬಲದ ಲಕ್ಷಣ. ಗ್ರಹಗಳು ಚೆನ್ನಾಗಿದ್ದಾಗ ಜಾತಕದಲ್ಲಿ ಅವ್ರದ್ದೇ ಕಾಲವೂ ನಡೀತಾ ಇರುವಾಗ, ಪ್ರೆಸೆಂಟ್ ಕೂಡ ಅದೇ ಕಾಲ ನಡೀತಾ ಇದೆಯಲ್ಲ, ಈ ಗುರು ಚೆನ್ನಾಗಿದ್ದಾನೆ, ಶನಿಶ್ಚರ ಕೂಡ ಪ್ರೆಸೆಂಟ್ ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ಚೆನ್ನಾಗಿರ್ತೀರ ಅಂತ ಅರ್ಥ. ಕಾಲ ನಿಮಗೆ ಸಹಕಾರಿಯಾಗಿದೆ. ಹೀಗಾಗಿ ಭಗವಂತನಿಗೆ ಒಂದು ಥ್ಯಾಂಕ್ಸ್ ಹೇಳಿ, ಈ ದಿವಸ ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿಟ್ಟಿದೆಯಾ ನನಗೆ, ನಿಮಗೆ ಋಣಿಯಾಗಿದ್ದೀನಿ ಅಂತ ಒಂದು ಕೃತಜ್ಞತೆ ಸಲ್ಲಿಸಿ. ಅದನ್ನು ದೇವಋಣ ಅಂತ ಕರೀತಾರೆ. ಹಾಗೆ ನಮಗೆ ಋಣಗಳಿದಾವಲ್ಲ, ಪಿತೃಋಣ, ಹೀಗೆಲ್ಲ ಇವೆಲ್ಲವನ್ನು ನಾವು ತೀರಿಸ್ಲಿಕ್ಕೆ ಆಗಲ್ಲ.
ದೇವಋಣ ತೀರಿಸ್ಲಿಕ್ಕಾಗುತ್ತಾ? ಋಷಿಋಣವನ್ನು ತೀರಿಸ್ಲಿಕ್ಕಾಗುತ್ತಾ? ಪಿತೃಋಣ ತೀರಿಸ್ಲಿಕ್ಕಾಗುತ್ತಾ? ಆಗಲ್ಲ. ಹಾಗಾಗಿ ನಮಸ್ಕಾರ ಸಲ್ಲಿಸೋದು, ಪರಮಾತ್ಮನಿಗೆ ಪ್ರತಿ ದಿವಸ ಒಂದು ನಮಸ್ಕಾರ ಹೇಳಿ ಮನಸಾರೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಅಪ್ರಮೇಯ ಅಂತ ಬೆಂಗಳೂರಿನಿಂದ, ಜನ್ಮದಿನಾಂಕ 14ನೇ ತಾರೀಕು 11ನೇ ತಿಂಗಳು 2022 ಸಂಜೆ 5 ಗಂಟೆ 11 ನಿಮಿಷ. ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಅಪ್ರಮೇಯ ಪ್ರಶ್ನೆ. ಪಾಪ ಪುಟ್ಟ ಹುಡುಗನ ಪ್ರಶ್ನೆ ಕಳಿಸಿದ್ದಾರೆ, ಹೇಗಿದೆ ಅಂತ ನೋಡೋಣ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದರೆ ಇದು ಮೇಷಲಗ್ನವಾಗಿದೆ. ಲಗ್ನದ ಅಧಿಪತಿ ಕುಜ ದ್ವಿತೀಯದಲ್ಲಿ ಶುಕ್ರನ ಮನೆಯಲ್ಲಿರ್ತಕ್ಕಂಥದ್ದು ಚೆನ್ನಾಗಿದೆ. ಚತುರ್ಥದಲ್ಲಿ ಚಂದ್ರ ಇರ್ತಕ್ಕಂಥದ್ದು, ಕರ್ಮಸ್ಥಾನದಲ್ಲಿ ಶನೈಶ್ಚರ್ಯ ಇರ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ. ಕೆಲವೆಲ್ಲ ತುಂಬ ಚೆನ್ನಾಗಿದೆ. ಲಗ್ನದ ರಾಹುವೇ ಸ್ವಲ್ಪ ತಲೆಗೆ ಪೆಟ್ಟು ಮಾಡ್ಕೊಳ್ಳೋ ಸಾಧ್ಯತೆ ಇದೆಲ್ಲ ಸೂಚಿಸ್ತಾ ಇದೆ. ಹುಷಾರು. ಪ್ರಸ್ತುತ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತು ಭಕ್ತಿ ನಡೀತಾ ಇದೆ. ಮುಂದೆ ಶುಕ್ರ ಪ್ರಾರಂಭವಾಗುತ್ತೆ. ಕೇತು ಕೂಡ ಈ ಜಾತಕದಲ್ಲಿ ಸಪ್ತಮದಲ್ಲಿರ್ತಕ್ಕಂಥದ್ದು. ಈಗ ಸದ್ಯದ ಮಟ್ಟಿಗೇನು ತೊಂದರೆ ಇಲ್ಲ, ಯೋಚನೆ ಮಾಡೋದು ಬೇಡ. ಗಣಪತಿ ಸನ್ನಿಧಾನ ಹತ್ತಿರದಲ್ಲಿದ್ದರೆ ಗಣಪತಿಗೆ ಒಂದು ಇಕ್ಷು ರಸದಿಂದ, ಕಬ್ಬಿನ ಹಾಲಿನ ಅಭಿಷೇಕ ಮಾಡಿಸಿ, ಮಗುಗೆ ಸ್ವಲ್ಪ ತೀರ್ಥ ಕೊಡಿಸಿ, ಅದು ಸ್ವಲ್ಪ ಆರೋಗ್ಯಕ್ಕೆ ಹೆಚ್ಚಿನ ಬಲ ಕೊಡುತ್ತೆ. ಚೆನ್ನಾಗಿದೆ. ಲಗ್ನಾಧಿಪತಿ ವಿದ್ಯಾಸ್ಥಾನದಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದೇ, ಸಂಶಯ ಇಲ್ಲ. ಚಂದ್ರನು ಚತುರ್ಥಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ವಿದ್ಯೆಗೆ ಕೊರತೆ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಶಶಾಂಕ್ ಪಿ ಅಂತ ಬೆಂಗಳೂರಿನಿಂದ, ಇವರ ಜನ್ಮ ದಿನಾಂಕ 14ನೇ ತಾರೀಕು 4ನೇ ತಿಂಗಳು 1994 11 ಗಂಟೆ 23 ನಿಮಿಷ ಬೆಳಗ್ಗೆ. ವಿವಾಹ ಹಾಗೆ ಉದ್ಯೋಗದ ಬಗ್ಗೆ ತಿಳಿಸಿ ಅನ್ನೋದು ಪ್ರಶ್ನೆ. ಶಶಾಂಕ್ ಅವರ ಪ್ರಶ್ನೆ ವಿವಾಹ ಮತ್ತು ಉದ್ಯೋಗ ಅಲ್ವಾ? ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಪಂಚಮದಲ್ಲಿ ಶತ್ರು ಮನೆಯಲ್ಲಿರ್ತಕ್ಕಂಥದ್ದು. ನವಾಂಶದಲ್ಲಿ ಗುರು ಮೀನಾಂಶ ತೊಗೊಂಡಿದ್ದು ತುಂಬ ಒಳ್ಳೆಯದು. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ. ಶುಕ್ರ ಲಾಭಸ್ಥಾನದಲ್ಲಿದ್ದಾನೆ, ತೊಂದರೆ ಇಲ್ಲ. ಮೌಢ್ಯನಾಗಿದ್ದಾನ ನೋಡೋಣ. ರವಿ ಯುಕ್ತನಾಗಿದ್ದಾನೆ ಶುಕ್ರ. ಹೀಗಾಗಿ ಮೌಢ್ಯತೆ ಏನೂ ಇಲ್ಲ, ಯೋಚನೆ ಮಾಡಬೇಡಿ. ಚೆನ್ನಾಗಿದೆ. ಪ್ರಯತ್ನ ಪಡಬೇಕಷ್ಟೇ. ಪ್ರಯತ್ನ ಪಟ್ಟರೆ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಸಂಶಯ ಬೇಡ. ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಪ್ರತಿ ಶುಕ್ರವಾರ ಅಮ್ಮನವರಿಗೆ ಸ್ವಲ್ಪ ಪರಿಮಳ ಭರಿತ ಹೂವನ್ನು ಸಮರ್ಪಣೆ ಮಾಡಿ, ಹೂಗಳನ್ನು. ಅದು ತುಂಬ ಸಹಾಯವಾಗುತ್ತೆ. 16 ಶುಕ್ರವಾರ ಹೂಗಳನ್ನು ಕೊಟ್ಟು ಬನ್ನಿ. ಅಮ್ಮನವರಿಗೆ ಪುಷ್ಪಾರ್ಚನೆ ಮಾಡಿಸಿ. ತನ್ಮೂಲಕ ನಿಮ್ಮ ಬದುಕು, ಉದ್ಯೋಗ ಅದು ಸುಗಂಧ ಭರಿತವಾಗಿ ಬೇಕಲ್ಲ. ವೃತ್ತಿಯ ಸ್ಥಳ ತುಂಬ ಚೆನ್ನಾಗಿರಬೇಕು, ಪ್ರಶಾಂತವಾಗಿರಬೇಕು. ಅದು ಉಂಟಾಗುತ್ತೆ ನಮಗೆ. ಮತ್ತು ವಿವಾಹದ ಬಗ್ಗೆ ತಾವು ಕೇಳಿದ್ದೀರಿ. ವಿವಾಹದ ಅಧಿಪತಿ ಗುರು ನಿಮ್ಮ ಜಾತಕದಲ್ಲಿ ತೊಂದರೆ ಇಲ್ಲ. ಇದಕ್ಕೇನಾಗಿದೆ, ಆ ವಿವಾಹದ ಅಧಿಪತಿಗೆ ಕುಜನ ದೃಷ್ಟಿ ಇದೆ ಗುರುವಿಗೆ. ಈ ಕಾರಣದಿಂದಾಗಿ ಸ್ವಲ್ಪ ಅದು ಸಣ್ಣ ಒಂದು ತೊಡಕು. ಆ ಸಣ್ಣ ತೊಡಕೆ ಎಷ್ಟೋ ಬಾರಿ ಒಂದು ಸಣ್ಣ ಕಲ್ಲಿನ ಪೆಟ್ಟು ಮೂಗು ಪೆಟ್ಟಾಗುತ್ತೆ. ಅದು ಪ್ರಾಣ ಹಿಂಸೆ ಮಾಡುವಷ್ಟು ನೋವಾಗುತ್ತೆ. ಸಣ್ಣದೇ ಪೆಟ್ಟು ಆದರೆ ಸಹಿಸ್ಕೊಳ್ಳೋಕೆ ಹಂಗಾಗುತ್ತೆ. ಆ ರೀತಿಯಲ್ಲಿದೆ ಇದು. ಹೀಗಾಗಿ ಸಾಧ್ಯವಾದರೆ ಒಂದು ಕುಜ ಗುರು ಶಾಂತಿಯನ್ನು ದಯವಿಟ್ಟು ಮಾಡಿಸಿ. ಇದರಿಂದ ನಿಮ್ಮ ದಾರಿ ಸುಲಭ ಆಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ? ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಹಾಗೆ ಅದಕ್ಕೆ ಪರಿಹಾರ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜ ಇರ್ತಕ್ಕಂಥದ್ದು. ಮಿಥುನ ರಾಶಿಯಲ್ಲಿ ರವಿ ಯುಕ್ತನಾಗಿದ್ದಾನೆ. ಈ ದಿವಸ ಮಾಂದಿ, ರವಿ ಮಾಂದಿಯರು ಒಟ್ಟಾಗಿದ್ದಾರೆ. ಅದು ಮಿಥುನ ರಾಶಿಯಲ್ಲಿ. ಇನ್ನು ಬುಧ ಗುರು ಶುಕ್ರರನ್ನು ಕಾಣ್ತಾ ಇದ್ದೀವಿ, ಅದು ಕರ್ಕಟಕ ರಾಶಿಯಲ್ಲಿ. ಕೇತು ಇರ್ತಕ್ಕಂಥದ್ದು ಸಿಂಹ ರಾಶಿಯಲ್ಲಿ. ಚಂದ್ರ ನೀಚ ಸ್ಥಾನವಾಗಿರತಕ್ಕಂಥ ವೃಶ್ಚಿಕದಲ್ಲಿದ್ದಾನೆ. ಇನ್ನು ರಾಹು ಮತ್ತು ಶನೈಶ್ಚರ ಕುಂಭಮೇನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸ್ವಲ್ಪ ಕೋಪ, ಸ್ವಲ್ಪ ಅಸಮಾಧಾನ ಇವುಗಳನ್ನು ಸೂಚಿಸ್ತಾ ಇದೆ. ಈ ದಿವಸ ಸಮಾಧಾನವಾಗಿರಬೇಕು. ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಈ ದಿವಸ. ಮತ್ತು ಈ ದಿವಸ ಸ್ವಲ್ಪ ಗಂಟಲ ಬಾಧೆ ಮತ್ತು ಸೇವಕರಲ್ಲಿ, ಸಹಾಯಕರಲ್ಲಿ ಅಸಮಾಧಾನ, ಮನಸ್ತಾಪ, ಅವರಿಂದಾಗಿ ಏನು ಕೆಲಸ ಹಾನಿ ಆಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ ಈ ದಿವಸ. ಹೀಗಾಗಿ ಸ್ವಲ್ಪ ವೀಕ್ ಆಗಿದೆ ಈ ದಿವಸ. ಸಮಾಧಾನವಾಗಿರಿ. ಕೆಲಸಗಳಾಗಲಿಲ್ಲ ಅಂದರೆ ತಲೆ ಕೆಟ್ಟು ಹೋಗುತ್ತಲ್ಲ, ಅದು ಬೇರೆ 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 ಈ ರಾಡಿ ಮಾಡಿಬಿಡುತ್ತೆ. ಹೀಗಾಗಿ ಸಮಾಧಾನ ಬೇಕು. ಹೀಗಾಗಿ ತಾವು ಈ ದಿವಸ ತಪ್ಪದೆ ಪ್ರದೋಷ ಪೂಜೆಯಲ್ಲಿ ಪಾಲ್ಗೊಳ್ಳಿ. ನರಸಿಂಹನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಹರಿಹರರ ಪ್ರಾರ್ಥನೆ ಬಹಳ ಒಳ್ಳೆಯದು ಮಾಡಿ. ಇನ್ನು ವೃಷಭ ರಾಶಿ.
ವೃಷಭ ರಾಶಿಯವರಿಗೆ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ, ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಖಾರದ ಆಹಾರ ಮತ್ತೊಂದು ಸ್ಪೈಸಿ ಅವುಗಳು ನಿಮ್ಮನ್ನು ರಾಡಿ ಮಾಡಿಸುತ್ತೆ, ಸ್ವಲ್ಪ ಹುಷಾರು. ಉಳಿದ ಹಾಗೆ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಪೆಟ್ರೋಲಿಯಂ ಉತ್ಪನ್ನಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸಹಾಯ ಇದನ್ನು ಕಾಣ್ತೀರಾ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸಮಾಧಾನ, ಒಂದು ರೀತಿಯಲ್ಲಿ ಹಿರಿಯರ ಸಲಹೆ ಇದೆಲ್ಲ ಚೆನ್ನಾಗಿದೆ. ನಿಮಗೆ ಸ್ವಲ್ಪ ಹಣಕಾಸಿನ ವಿಚಾರದ ಸ್ವಲ್ಪ ಏರುಪೇರು ಆಗೋಗಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಏನಪ್ಪ ಹಣ ಕೈ ಸೇರ್ತಾ ಇಲ್ಲ, ಅಥವಾ ಖರ್ಚಾಗೋಯ್ತಲ್ಲ ಇಷ್ಟು ಅಂತ ಸಾಲ ಮಾಡಬೇಕಾದ ಪರಿಸ್ಥಿತಿ, ಕ್ರೆಡಿಟ್ ಕಾರ್ಡು ಇದೆಲ್ಲ ತಲೆಗೆ ಯೋಚನೆ ಬಂದುಬಿಡುತ್ತೆ. ಸ್ವಲ್ಪ ಟೆನ್ಷನ್ ಕೂಡ ಈ ದಿವಸ ಜನ್ಮದಲ್ಲಿರ್ತಕ್ಕಂಥ ಮಾಂದಿ ತಲೆಗೆ ತುಂಬ ಟೆನ್ಷನ್ ಹೊರೆ ಹಾಗಾಗೋ ಸಾಧ್ಯತೆ ಇದೆ, ಹುಷಾರು. ಸ್ನೇಹಿತರ ಸಹಾಯ ಸಹಕಾರ ಚೆನ್ನಾಗಿದೆ ಈ ದಿವಸ. ಕುಟುಂಬದಲ್ಲೂ ಅಷ್ಟೇ, ಬಂಧುಗಳು ಮಿತ್ರರು ಇವರಿಂದ ಹೆಚ್ಚಿನ ಒಂದು ಸಲಹೆ ಸಹಕಾರ ಸಪೋರ್ಟ್ ಇದು ಚೆನ್ನಾಗಿರ್ತದೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಸಹಕಾರ, ಲಾಭ ಕಾಣ್ತೀರ ಈ ದಿವಸ. ಇನ್ನು ಈ ದಿವಸ ನಿಮಗೆ ವ್ಯಯ, ಅಲೆದಾಟ ಇದನ್ನು ಸೂಚಿಸ್ತಾ ಇದೆ. ಮತ್ತು ಆತ್ಮೀಯರ ಜೊತೆಗೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಮಾಡ್ಕೊಳ್ತೀರ, ಆತ್ಮೀಯರ ಜೊತೆಗೆ ಮನಸ್ತಾಪಗಳು ಬರುತ್ತೆ. ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ತಾಯಿ ಮಕ್ಕಳ ಪ್ರೀತಿ ವಾತ್ಸಲ್ಯ ಚೆನ್ನಾಗಿರುತ್ತೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಹೊಸ ಕಲಿಕೆಗೆ ಅವಕಾಶ ಉಂಟಾಗುತ್ತೆ. ನೀವೇ ಸ್ವಯಂ ಪ್ರೇರಿತರಾಗಿ ನಾನು ಇದನ್ನು ಕಲಿಬೇಕು ಈ ದಿವಸ ಅಂತಕ್ಕಂಥದ್ದು ಒಂದು ಆಸಕ್ತಿ ಬರುತ್ತೆ. ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಪ್ರಾರ್ಥನೆಗೆ ದಿವಸ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಸಹಕಾರ ಇದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಮತ್ತು ಬಂಧು ಮಿತ್ರರಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ವಿಹಾರ, ಪ್ರಯಾಣ ಇವುಗಳಿಂದ ಮನಸ್ಸಿಗೆ ಹಿತ, ಮುದ ಉಂಟಾಗುತ್ತೆ ಈ ದಿವಸ ಲಾಭವೂ ಇದೆ ಈ ದಿವಸ. ಹೀಗಾಗಿ ಚೆನ್ನಾಗಿದೆ. ನಿಮ್ಮ ಪಾಲಿಗೆ ಹೆಚ್ಚಿನ ಅನುಕೂಲ ಇದೆ ಈ ದಿವಸ. ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಸರ್ಕಾರಿ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರು, ಅಧಿಕಾರಿ ಸ್ತರದಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಕಿರಿಕಿರಿಯ ಸೂಚಿಸ್ತಾ ಇದೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಪ್ರೆಷರ್, ಒತ್ತಡ ಬರಬಹುದು, ಈ ರೀತಿಯಲ್ಲಿ ಇರ್ತದೆ. ಆದರೆ ಈ ದಿವಸ ನಿಮಗೆ ಸೇವಕರು, ನಿಮ್ಮ ಸಹಾಯ, ನಿಮ್ಮ ಅಸಿಸ್ಟೆಂಟ್ಸ್ ಇವರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಸಂಶಯ ಇಲ್ಲ. ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ತಕ್ಕ ಮಟ್ಟಿಗಿದೆ, ತೊಂದರೆ ಇಲ್ಲ. ಈ ದಿವಸ ನೀವು ಪ್ರಾರ್ಥನೆಗೆ ಶಿವನ ಪ್ರಾರ್ಥನೆ ತಪ್ಪದೇ ಪ್ರದೋಷ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಧನಲಾಭ, ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಆದಾಯ ಸೂಚಿಸ್ತಾ ಇದೆ. ಮತ್ತು ಈ ಎಳನೀರು, ತೆಂಗಿನಕಾಯಿ ಈ ರೀತಿಯ ವ್ಯಾಪಾರ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಅಡಿಕೆ ಮತ್ತು ಈ ಯಾವುದನ್ನು ಎಲೆ, ಅಡಿಕೆ, ಪಾನ್ ಇತ್ಯಾದಿ ಆ ಕ್ಷೇತ್ರಗಳವ್ರಿಗೆ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ ಈ ದಿವಸ. ವೃತ್ತಿಯಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರಗಳು ಸಿಗ್ತಕ್ಕಂಥದ್ದು. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪದ ಲಕ್ಷಣ ಇದೆ. ನರಸಿಂಹ ಪ್ರಾರ್ಥನೆ ಮಾಡಿ ತಪ್ಪದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ದೈವಾನುಕೂಲ ತುಂಬ ಚೆನ್ನಾಗಿದೆ. ನೀವು ಮಾಡಿದ ಒಂದು ಸಣ್ಣ ಪೂಜೆ ಅದೇನೋ ವಿಶೇಷ ಒಂದು ಗೆಲುವನ್ನು, ಬಲವನ್ನು ತಂದುಕೊಡುತ್ತೆ. ಅದು ನಿಮಗೆ ವಿಶ್ವಾಸ ಹೆಚ್ಚಿಸುತ್ತೆ. ಆ ರೀತಿಯಲ್ಲಿ ದೇವತಾ ಪೂಜೆ ಪುನಸ್ಕಾರ ಚೆನ್ನಾಗಿದೆ ಈ ದಿವಸ. ಮತ್ತು ಈ ದಿವಸ ವೃತ್ತಿಯಲ್ಲೂ ಅನುಕೂಲದ ಒಂದು ವಾತಾವರಣ ಇದೆ. ತೊಂದರೆ ಇಲ್ಲ ಅಂತಲ್ಲ, ಅಲ್ಲಿ ಕರ್ಮಾಧಿಪತಿ ಜೊತೆಗೆ ಮಂದಿ ಸೇರಿದಾಗ ಏನಾಗುತ್ತೆ, ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ, ಅಸಮಾಧಾನ, ಇನ್ಸಲ್ಟ್ ಆಗ್ತಕ್ಕಂಥ ಕೆಲಸ ಮಾಡಿರ್ತೀರ, ಪಾಪ ನಿಮಗೇನು ಅದು ಅಸಮಾಧಾನ ಇದೆ ಅಂತ ಅವ್ರು ದೊಡ್ಡವ್ರು ಹೇಳೋದು ಇದೆಲ್ಲ ಸ್ವಲ್ಪ ಇದೆ. ತಪ್ಪದೆ ನೀವು ಕೂಡ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಪೂಜೆ ಮಾಡಿಸಿ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳ ಅನುಕೂಲ ಇದೆ. ಸ್ನೇಹಿತರ ಸಹಾಯ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಆದರೆ ದಾಂಪತ್ಯದಲ್ಲಿ ಮನಸ್ತಾಪ ಇದೆ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಸ್ವಲ್ಪ ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಓಡಾಟ ಇದೆ. ವ್ಯಯವೂ ಸೂಚಿಸ್ತಾ ಇದೆ, ಖರ್ಚು ಸೂಚಿಸ್ತಾ ಇದೆ. ಈ ದಿವಸ ತಪ್ಪದೇ ನೀವು ಹರಿಹರರ ಪ್ರಾರ್ಥನೆ, ಶಿವಕೇಶವರ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ. ಲಾಭವನ್ನು ಸೂಚಿಸ್ತಾ ಇದೆ. ಮುಖ್ಯವಾಗಿ ಈ ಯಾವುದು ಹಾಲು ಹೈನು ಕ್ಷೇತ್ರ ಇದೆ ಅಲ್ಲಿ ಹೆಚ್ಚಿನ ಲಾಭ ಅವಕಾಶ ಇದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಮತ್ತು ಸ್ತ್ರೀಯರಿಗೆ ಹೆಚ್ಚಿನ ಆದಾಯ ಹೆಚ್ಚಿನ ಆದಾಯ ಬರ್ತಕ್ಕಂಥದ್ದು ಅದನ್ನು ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಸಣ್ಣ ಪ್ರಮಾಣದಲ್ಲಿ, ಗಾಬರಿ ಬೇಡ. ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ,
ಹೊಸ ಅವಕಾಶ, ಹೊಸ ದಾರಿ, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ನಿಮಗೆ ಸಂಗಾತಿಯಲ್ಲೂ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ ಕಾಣ್ತೀರಾ. ಈ ದಿವಸ ನಿಮಗೆ ತೊಂದರೆ ಏನಪ್ಪ ಅಂದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಬರಬಹುದು, ತಾಯಿ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರಬಹುದು. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ನೀವು ಕೂಡ ಪೂಜೆ ಪುನಸ್ಕಾರ ಹೀಗೆ ಧಾರ್ಮಿಕವಾಗಿರ್ತೀರ. ಈ ದಿವಸ ಸಂಗಾತಿಯಲ್ಲೂ ಪ್ರೀತಿ, ವಿಶ್ವಾಸ ತುಂಬ ಚೆನ್ನಾಗಿದೆ. ಪ್ರತಿಭಾಶಕ್ತಿ ಚೆನ್ನಾಗಿದೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಅವಕಾಶಗಳು, ಇನ್ಯಾವುದೋ ಸಮಾರಂಭಗಳಲ್ಲಿ ನಿಮಗೆ ಪ್ರಶಂಸೆ, ಗೌರವ ಬರತಕ್ಕಂಥದ್ದು ಈ ರೀತಿಯಲ್ಲಿದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ವಿಷ್ಣು ಸನ್ನಿಧಾನಕ್ಕೆ ತುಳಸಿ ಸಮರ್ಪಣೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಜಟಾಧರಾಯ ನಮಃ. ಶಿವನ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನ ಶನಿ ಪ್ರದೋಷದ ಬಗ್ಗೆ ಹಾಗೆ 12 ರಾಶಿಗಳ ಫಲಾಫಲ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.